ಟೈಮ್ ಬೇಕು. ಶೀಘ್ರವೇ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯುತ್ತಾ? ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಸಮ್ಮುಖದಲ್ಲಿ ನಡೆಯುತ್ತಾ ಸಿಎಂ ಹಾಗೂ ಡಿಸಿಎಂ ಸಭೆ. ನಾಳೆ ಇಲ್ಲವೇ ನಾಡಿದ್ದು ಇಬ್ಬರನ್ನೂ ಕೂಡ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ. ಇಬ್ಬರ ಜೊತೆಯೂ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡಬಹುದು. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕುತ್ತೆ ಹೈಕಮಾಂಡ್. ಬ್ರೇಕ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಇದೇ ಗೊಂದಲಗಳು ಕಂಟಿನ್ಯೂ ಆಗ್ಬಿಡುತ್ತೆ. ಹೀಗಾಗಿ ಶೀಘ್ರದಲ್ಲೇ ಒಂದು ಸಭೆ ಆಗಬೇಕು. ಆ ಸಭೆ ನಾಳೆ ಅಥವಾ ನಾಡಿದ್ದು ಆಗುವಂತ ಸಾಧ್ಯತೆ ಇದೆ. ಈಗ ಒಂದು ಸಭೆ ಅಂತ ಬಂದಾಗ ಅಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇರ್ತಾರೆ. ಅದು ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂತ ಸಭೆ. ಆ ಸಭೆಯ ನಂತರದಲ್ಲಿ ಮತ್ತೆ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕರೆಸ್ಕೊಳ್ತಾರೆ. ಆ ಸಭೆಯಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಂಡಿದೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಹೀಗೀಗಿದೆ. ಇವಾಗ ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದಂತೆ ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಒಂದು ಮತ ಬ್ಯಾಂಕ್ ಕೈ ತಪ್ಪುವ ಸಾಧ್ಯತೆ ಇರುತ್ತೆ. ಸಾಧ್ಯತೆಯನ್ನು ತಪ್ಪೇ ತಪ್ಪುತ್ತೆ. ಅಲ್ಲಿ ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವರೇನಿದ್ದಾರೆ ಅವರೇ ಅತಿ ಹೆಚ್ಚಾಗಿ ಕಾಂಗ್ರೆಸ್ಗೆ ಮತದಾರರು. ಆ ವೋಟ್ಸ್ ತಪ್ಪೋಗ್ಬಿಡುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ಈ CM ಸ್ಥಾನದಿಂದ ಕೆಳಗಿಳಿಸಿದ್ರು ಅನ್ನುವಂಥ ಮುನಿಸು ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಹೈಕಮಾಂಡ್ ಈಗ CM ಅನ್ನು ಬದಲಾವಣೆ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಒಂದು ರೀತಿ ಅವ್ರಿಗೂ ಕೂಡ ಧರ್ಮ ಸಂಕಟ. ಪಕ್ಷ ಸಂಘಟನೆ ಮಾಡಿದಂಥ ಡಿ.ಕೆ. ಅವ್ರನ್ನೂ ಬಿಟ್ಕೊಡಂಗಿಲ್ಲ. ಜೊತೆಗೆ ಎಲ್ಲ ಮತದಾರರನ್ನು ಕೂಡ ಒಗ್ಗೂಡಿಸ್ಕೊಂಡಿರುವಂಥ ಸಿದ್ದರಾಮಯ್ಯನವರು ಬಿಟ್ಕೊಡಂಗಿಲ್ಲ. ಆ ಒಂದು ಧರ್ಮ ಸಂಕಟದಲ್ಲೀಗ ಕಾಂಗ್ರೆಸ್ನ ಹೈಕಮಾಂಡ್ ಇರುವಂಥದ್ದು. ಹಾಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಅವರು ಒಂದು ಚರ್ಚೆ ಮಾಡ್ಕೊಳ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ. ತದನಂತರದಲ್ಲಿ CM ಹಾಗೂ DCM ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಕೂಡ ಕರೆಸ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನು ಹೇಳ್ತಾರೆ. ಈಗ ಪದೇ ಪದೇ ಇದೇ ವಿಚಾರ ಚರ್ಚೆಗೆ ಬರ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರ ಮೇಲೆ ಕಣ್ಣಿಡೋದು. ಅವ್ರು ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಯಾರನ್ನ ಭೇಟಿ ಆಗ್ತಿದ್ದಾರೆ, ಅದ್ರ ಬಗ್ಗೆ ಅವರು ಮಾಹಿತಿ ಕಲೆ ಹಾಕೋದು ಅಂಥದ್ದೆಲ್ಲ ನಡೀತಾ ಇದೆ, ಆ ಬೆಳವಣಿಗೆಗಳು. ಹೀಗಾಗಿ ಅದೆಲ್ಲದ್ರ ಮೇಲೂ ಕೂಡ ಒಂದಷ್ಟು ಕಣ್ಣಿಟ್ಟಿರೋದ್ರಿಂದ ಏನಾದರೂ ತೀರ್ಮಾನ ಆಗಬಹುದಾ ಇವತ್ತು ಅಥವಾ ನಾಳೆ ಅಂತ.